ಒಂದನೇ ತಾರೀಕು ಬೆಳಗ್ಗೆ ಎದ್ದು ಡ್ಯೂಟಿ ಮಾಡೋಣ ಅಂತ ನೋಡಿದಾಗ ಬೆಳಗ್ಗೆ ನಮ್ಮನೇಲಿರೋ ಮೀನಿಗೆ ಊಟ ಹಾಕ್ಬಿಟ್ಟು ಗ್ಯಾಪಲ್ಲಿ ಗ್ಯಾಸ್ ಹಾಕಿಸ್ಕೊಂಡು ಡ್ಯೂಟಿ ಮಾಡೋಣ ಅಂತ ಶುರು ಮಾಡ್ಕೊಂಡು ಆಚೆ ಬಂದಾಗ ನೋಡಿದೆ ಒಂದು ಕಾರ್ ನಿಂತಿತ್ತು ಮೇನ್ ರೋಡಲ್ಲಿ. ಆ ಕಾರ್ ನೋಡಿದ್ರೆ ಹಿಂದೆಗಡೆ GT ಅಂತ ಬರ್ದಿತ್ತು. ಯಾವುದೋ ಸಖತ್ತಾಗಿದೆ ಗುರು ಅಂದ್ಕೊಂಡು ಯಾವುದೂ ಡ್ಯೂಟಿ ಬಿದ್ದಿಲ್ಲ ಅಂತ ಗ್ಯಾಪಲ್ಲಿ ತಿಂಡಿ ಮಾಡ್ಕೊಂಡು ಹಂಗೆ ಸೀದಾ ಹೋಗ್ತಾ ಇರ್ಬೇಕಾದ್ರೆ ಒಂದು ಆಲೋಚನೆ ಬಂತು. ಸೊ 1 ವರ್ಷದಲ್ಲಿ 1 ಕೋಟಿ ದುಡಿದು 45 ಲಕ್ಷ ಸಾಲ ತೀರಿಸ್ಬೇಕಂತ ಅಂದ್ಕೊಂಡಿರೋ ವಿಚಾರವಾಗಿ ನನ್ನ ಗಾಡಿ ಹಿಂದೆಗಡೆ ಒಂದು ಸ್ಟಿಕ್ಕರಿಂಗ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೆ. ಸರಿ, ಹಂಗೆ ಗ್ಯಾಪಲ್ಲಿ ಸ್ಟಿಕ್ಕರಿಂಗ್ ಕೂಡ ಮಾಡಿಸ್ಕೊಂಡು ಹಂಗೆ ಆಲೋಚನೆ ಮಾಡ್ಕೊಂಡು ಬರ್ಬೇಕಾದ್ರೆ ಯಾವುದೋ ಒಂದು ಡ್ಯೂಟಿ ಬಿತ್ತು. ಆ ಡ್ಯೂಟಿ ಡ್ರಾಪ್ ಮಾಡೋ ಗ್ಯಾಪಲ್ಲಿ ಯೋಚನೆ ಮಾಡಿದೆ, ನಾವು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ರೆ ಹಿಂಗೆ ತಾನೆ, ಜನ ನಮ್ಮನ್ನು ನೋಡಬೇಕು ಅಂದರೆ ನಾವು ಅಟ್ರಾಕ್ಟಿವ್ ಆಗಿ ಏನಾದರೂ ಟ್ರೆಂಡಿಂಗಲ್ಲಿರಬೇಕು. ಸೊ 1 ವರ್ಷದಲ್ಲಿ 1 ಕೋಟಿ ದುಡಿಯೋದ್ರ ಗ್ಯಾಪಲ್ಲಿ ಒಂದು ತಿಂಗಳಲ್ಲಿ 75,000 ದುಡಿಯೋಣ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ. ಗ್ಯಾಪಲ್ಲಿ ಡ್ಯೂಟಿ ಬಂತು, ಬೇರೆ ಕೆಲಸಗಳಿತ್ತು, ಎಲ್ಲ ಮುಗಿಸ್ದೆ. ಯಾಕಂದ್ರೆ ಒಂದು ತಿಂಗಳಲ್ಲಿ 75,000 ದುಡಿಬೇಕಂದ್ರೆ ಎಷ್ಟು ಕಷ್ಟ ಅಂತ ಗೊತ್ತಿದೆ. ಸೊ ಹಂಗೆ ನೈಟ್ ಮನೆಗೆ ಬರ್ತಾ ಫುಲ್ ಟೈಮ್ ಗ್ಯಾಸ್ ಹಾಕೊಂಡು ಮನೆಗೆ ಬರ್ಬೇಕಾದ್ರೆ ಹಂಗೆ ಯೋಚನೆ ಮಾಡಿದೆ. ಯಾಕಂದರೆ ನಮ್ಮ ಲೈಫ್ ಅಂತ 1 ವರ್ಷದಲ್ಲಿ 1 ಕೋಟಿ ಮಾಡಬೇಕಂದ್ರೆ ಮಲ್ಟಿ ಬಿಸ್ನೆಸ್ನ ಶುರು ಮಾಡಬೇಕು. ಸೊ ಆ ಬಿಸ್ನೆಸ್ಗೆ ಸೋಷಲ್ ಮೀಡಿಯಾಯಿಂದ ಹಾಗೆ ಜೊತೆಲಿರುವಂಥ ಫ್ರೆಂಡ್ಸು ಹೆಚ್ಚು ಕಮ್ಮಿ 14 ಜನ ಬಂದಿದ್ದರು. 2ನೇ ತಾರೀಕು ಪೂರ್ತಿ ಮೀಟಿಂಗ್ ಮುಗೀತು, ಹಾಗಾಗಿ ಡ್ಯೂಟಿ ಮಾಡೋಕ್ಕಾಗಲಿಲ್ಲ. ಸೊ ನಮ್ಮ ಪ್ಲ್ಯಾನು 1 ಕೋಟಿ ವರ್ಷದಲ್ಲಿ ಹೆಂಗೆ ದುಡಿತೀವಿ ಅನ್ನೋದ್ರ ವಿಚಾರವಾಗಿ ನಮ್ಮ ಲೈಫ್ ಜೊತೆಯಲ್ಲಿ ಇವೆಲ್ಲ ಸಾಲ ಮಾಡ್ಕೊಂಡು ಕೆಳಗೆ ಬಿದ್ದಿರೋಂಥ ವ್ಯಕ್ತಿಗಳು ಇವರು ನಮ್ಮೊಂದು ಕೈ ಜೋಡಿಸಿದ್ರು. ಸೊ ಇಲ್ಲಿಗೆ ನಮ್ಮ ಲೈಫು ನಮ್ಮದೇ ಒಂದು ಕುಟುಂಬನ ಶುರು ಮಾಡಿದ್ದೀವಿ. ಇವ್ರು ಮಾತ್ರ ಅಲ್ಲ, ಇನ್ನೂ ಬೇಜಾನ್ ಜನ ಇದ್ದಾರೆ. ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಧನ್ಯವಾದಗಳು.